ಟಿಪ್ಪು ಜಯಂತಿ ಮಾಡಿತ್ತು. ಟಿಪ್ಪುಗೂ ಶಿವಾಜಿಗೆ ಹೋಲ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಟಿಪ್ಪು ಕರ್ನಾಟಕ ಮೈಸೂರು ಬಿಟ್ಟರೆ ಮತ್ತೊಂದು ಗೊತ್ತಿಲ್ಲ. ಶಿವಾಜಿ ಇಂಟರ್ನ್ಯಾಷನಲ್ ಹೀರೋ ಮೈಸೂರು ತಂದು ಓಡ್ಸಕ್ಕಾಗತ್ತ. ಇಂಗ್ಲೆಂಡಿನ ಸಾರ್ವಜನಿಕ ಸಂಸ್ಥೆ ಅವರೊಂದು ಅಧ್ಯಯನ ಮಾಡ್ಯಾರ. ಜಗತ್ತಿನ ಯಾರ್ಯಾರ ರಾಷ್ಟ್ರೀಯ ರಾಜರದಾರೋ ಯುದ್ಧ ಮಾಡಿದವರು ಅದಾರೋ ಅಂತೆಲ್ಲ ಇತಿಹಾಸವನ್ನು ತರಿಸಿ ಅಧ್ಯಯನ ಮಾಡ್ಯಾರ. ನೆಪೋಲಿಯನ್ ಬರ್ತಾನೋ, ಅಲೆಕ್ಸಾಂಡರ್ ಬರ್ತಾನೋ, ಸೀಸರ್ ಬರ್ತಾನೋ, ಹಿಂಗೊಂದು 7 ಜನ ಇಂಟರ್ನ್ಯಾಷನಲ್ ರಾಜರು ಬರ್ತಾರೆ. ಅದ್ರಾಗ ಶಿವಾಜಿ ಚರಿತ್ರೆಯನ್ನು ತೊಗೊಂಡೋಗ್ಯಾರ. ಈ ಎಲ್ಲವನ್ನು ಯೋಚನೆ ಮಾಡಿದಾಗ ನೆಪೋಲಿಯನ್ ಇತಿಹಾಸವನ್ನು ಓದಿದಾಗ ರಾಜವಂಶಸ್ಥ ರಾಜನ ವ್ಯವಸ್ಥೆ ಇತ್ತು, ಅದನ್ನೇ ಅವ ಕಂಟಿನ್ಯೂ ಮಾಡಿದ. ಅಲೆಕ್ಸಾಂಡರ್ದು ಅದೇ ವ್ಯವಸ್ಥೆ ಇತ್ತು, ಅದೇ ಅಪ್ಪನ ಕೊಂದು ಮಗನ ಕೊಂದು ಮಗ ಪಟ್ಟಾಭಿಷೇಕ ಆಗಿ ಹೋಗ್ಬಿಡ್ತು. ಎಲ್ಲರಿಗೂ ಆಧಾರ ಮೂಲ ಇತ್ತು, ಆದರೆ ಶಿವಾಜಿಗೆ ಮೂಲ ಇಲ್ಲ. ಶಿವಾಜಿ ಮಹಾರಾಜರು ಆದಿಲ್ ಶಾಹಿ ಸಂಸ್ಥಾನದೊಳಗೆ ಒಬ್ಬ ಸಾಮಾನ್ಯ ಸುಬೇದಾರ, ಶಹಾಜಿ ಅವರ ಅಪ್ಪ ಬೆಂಗಳೂರು ಸಂಸ್ಥಾನ ನೋಡ್ಕೋತಿದ್ದ. ಅಂಥ ಒಂದು ಆದಿಲ್ ಶಾಹಿ ಸಂಸ್ಥಾನದೊಳಗೆ ಒಬ್ಬ ಸುಬೇದಾರನ ಹೊಟ್ಟಿಲೆ ಶಿವಾಜಿ ಹುಟ್ಟಿದ್ದು. ಶಿವಾಜಿ ರಾಜನ ಮಗ ಅಲ್ಲ. ಶಿವಾಜಿ ಹತ್ರ ಕೋಟೆ ಇಲ್ಲ, ಕುದುರೆ ಇಲ್ಲ, ದುಡ್ಡ ಇಲ್ಲ, ಜಾಗ ಇಲ್ಲ, ಮನೆ ಇಲ್ಲ. ಶಿವಾಜಿ ಮಹಾರಾಜ ಎಷ್ಟೊಂದು ರಾಷ್ಟ್ರಭಕ್ತಿ ಇತ್ತಂದ್ರೆ ಗರ್ಭದೊಳಗನೆ ಆ ಸಂಸ್ಕಾರ ತಾಯಿ ಕೊಟ್ಟಿದ್ಲು. ಅದು ಹುಟ್ಟಿದ ತಕ್ಷಣ ಆ ಮಗು ಮೊಳಕೆಯಾಗಿ ಬೆಳೀತು. ಶಿವಾಜಿ ಮಹಾರಾಜ್ 14 ವರ್ಷದ ಬಾಲಕ ಇದ್ದಾಗ ವಿಜಯನಗರ ಸಾಮ್ರಾಜ್ಯ ಬೆಂಗಳೂರಿಂದ ಬರುವಾಗ ಶಹಾಜಿ ಹಂಪಿ ತೋರಿಸ್ಕೊಂಡು ಬರಬೇಕು ಅಂಥೇಳಿ ಮಗ